ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಬಿಗ್ ಬಾಸ್ ಅಪ್ಡೇಟ್ ಏನು ಅಂತ ಇವತ್ತು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋವನ್ನ ವೀಕ್ಷಿಸಿ. ಬಿಗ್ ಬಾಸ್ ಕನ್ನಡ ಸೀಸನ್ 11 ಫಿನಾಲಿಗೆ ದಿನಗಣನೆ ಆರಂಭವಾಗ್ಬಿಟ್ಟಿದೆ. ಈ ವರ್ಷದ ಕೊನೆಯಲ್ಲಿ ಕಿಚ್ಚನ ಕೊನೆಯ ಸಂಚಿಕೆಗಳು ನಡೆದ ಕಾರಣ ಮನೆಯಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆ 2 ದಿನಕ್ಕೆ ಮುಂಚೆಯೇ ಆರಂಭವಾಗ್ಬಿಟ್ಟಿದೆ. ಇನ್ನು ಭಾನುವಾರದ ಎಪಿಸೋಡ್ನಲ್ಲಿ ಸುದೀಪ್ ಆಕ್ಟಿವಿಟಿ ಒಂದನ್ನ ಮಾಡಿಸ್ತಾರೆ. ಸ್ಪರ್ಧಿಗಳು ತಮ್ಮ ಇಷ್ಟದ ವಸ್ತುವೊಂದನ್ನ ತಮ್ಮ ಪ್ರೀತಿ ಪಾತ್ರರಿಗೆ ನೀಡಬೇಕಾಗಿತ್ತು. ಹಲವರು ತಮ್ಮ ವಸ್ತುಗಳನ್ನ ಇತರ ಸ್ಪರ್ಧಿಗಳಿಗೆ ನೀಡ್ತಾರೆ. ಚೈತ್ರ ಅವರು ಐಶ್ವರ್ಯಗೆ ಸೀರೆಯ ಪಿನ್ ಕೊಡ್ತಾರೆ ಮತ್ತು ತಾಯಿ ಇಲ್ಲದ ಹೆಣ್ಣು ಹೇಗಿರಬಹುದು ಎಂದು ನಾನು ಯೋಚಿಸ್ತೇನೆ. ನಾನು ನನ್ನ ತಾಯಿಗಾಗಿ ಶೋಗೆ ಬಂದೆ, ಆದ್ರೆ ತಾಯಿಯನ್ನ ಕಳೆದುಕೊಂಡ ಆಕೆ ಇರ್ತಾಳೆ ಅಂತ ಭಾವುಕರಾದ್ರು. ಇದು ಮನೆಯಲ್ಲಿ ಭಾವುಕ ಸನ್ನಿವೇಶವನ್ನ ಸೃಷ್ಟಿ ಮಾಡುತ್ತೆ. ಅದಾದ ಬಳಿಕ ಎಲ್ಲರ ನಿರೀಕ್ಷೆಯಂತೆ ಭವ್ಯ ಗೌಡ ತಮ್ಮ ಆತ್ಮೀಯ ಗೆಳೆಯ ತ್ರಿವಿಕ್ರಮ್ಗೆ ಟಿ ಶರ್ಟ್ ಅನ್ನ ಉಡುಗೊರೆಯಾಗಿ ನೀಡ್ತಾರೆ. ಆನಂತರ ತ್ರಿವಿಕ್ರಮ್ ಅವರ ಗುಣವನ್ನ ಹೊಗಳಿ ಕೊಂಡಾಡ್ತಾರೆ ಭವ್ಯ ಅವರು. ಇದನ್ನು ಕೇಳಿ ಸುದೀಪ್ ಅವರು ಒಂದು ಜೋಕ್ ಮಾಡ್ತಾರೆ. ಅದು ಮನೆಯಲ್ಲಿ ನಗುವಿನ ಅಲೆಯನ್ನೇ ಸೃಷ್ಟಿ ಮಾಡುತ್ತೆ. ಇನ್ನು ತ್ರಿವಿಕ್ರಮ್ ಭವ್ಯಗೆ ಶರ್ಟ್ ಗಿಫ್ಟ್ ಅನ್ನ ಮಾಡ್ತಾರೆ. ಇವರಿಬ್ಬರು ಕೂಡ ಇತ್ತೀಚಿನ ದಿನಗಳಲ್ಲಿ ಬಹಳನೇ ಕ್ಲೋಸ್ ಆಗಿರ್ತಾರೆ. ಮನೆಯಲ್ಲಿ ತುಂಬಾ ಆತ್ಮೀಯತೆಯಿಂದ ಓಡಾಡ್ಕೊಂಡಿರ್ತಾರೆ. ಇಬ್ಬರೇ ಒಟ್ಟಿಗೆ ಇರ್ತಾರೆ. ಸೊ ಇದೆಲ್ರಿಗೂ ಕೂಡ ಒಂದು ಗೊತ್ತಿರುವಂತಹ ವಿಚಾರ. ಸೊ ಹಾಗಾಗಿ ಕಿಚ್ಚ ಸುದೀಪ್ ಅವರು ಕೂಡ ಅಷ್ಟೇ ಇವರಿಬ್ಬರ ಕಾಲೆಳಿತಾರೆ. ಇನ್ನು ಧನ್ರಾಜ್ ತನ್ನ ಆತ್ಮೀಯ ಗೆಳೆಯ ಹನುಮಂತಗೆ ಚಿನ್ನವನ್ನ ಗಿಫ್ಟ್ ಮಾಡ್ತಾರೆ. ಹನುಮಂತು ಧನುಗೆ ಒಂದಂಗಿ ಒಂದು ಲುಂಗಿಯನ್ನ ಗಿಫ್ಟ್ ಮಾಡ್ತಾರೆ. ಐಶ್ವರ್ಯ ತಮ್ಮ ಜಾಕೆಟ್ ಅನ್ನ ಮೋಕ್ಷಿತಾಗೆ ಗಿಫ್ಟ್ ಮಾಡ್ತಾರೆ. ಇನ್ನು ರಜತ್ ತನ್ನ ಫೇವ್ರೆಟ್ ಜಾಕೆಟ್ ಅನ್ನ ಧನ್ರಾಜ್ಗೆ ನೀಡ್ತಾರೆ. ಗೌತಮಿ ಮತ್ತು ಮಂಜು ಇಬ್ಬರು ಗಿಫ್ಟ್ ಅನ್ನ ವಿನಿಮಯ ಮಾಡ್ಕೊಳ್ತಾರೆ. ಯಾಕಂದ್ರೆ ಇವರಿಬ್ಬರು ಕೂಡ ಮೊದಲನೇ ದಿನದಿಂದಲೂ ಕೂಡ ಒಂದಿಷ್ಟು ಕ್ಲೋಸ್ ಆಗಿರ್ತಾರೆ. ಜೊತೆಗೆ ಇಬ್ರು ತುಂಬಾನೇ ಬೆಸ್ಟ್ ಫ್ರೆಂಡ್ಸ್ ಅಂತಾನು ಕೂಡ ಹೇಳ್ತಾನೆ ಇರ್ತಾರೆ. ಸೊ ಮೋಕ್ಷಿತಾ ಅವರು ಕೂಡ ಮೊದಲು ಒಟ್ಟಿಗೆ ಇದ್ರು. ಇವಾಗ ಮೋಕ್ಷಿತಾ ಅವರು ಒಂದಿಷ್ಟು ಅವರಿಂದ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಆದ್ರೆ ಈ ಟಾಸ್ಕ್ ನಲ್ಲಿ ರಜತ್ ಮತ್ತು ಚೈತ್ರ ಅವರಿಗೆ ಏನೂ ಕೂಡ ಗಿಫ್ಟ್ ಬಂದಿರಲಿಲ್ಲ. ಅದಕ್ಕೆ ಕಿಚ್ಚ ಕೂಡಲೇ ತನ್ನ 2 ಕಿವಿಯಲ್ಲಿದ್ದಂತಹ ಬೆಲೆ ಬಾಳುವಂತಹ ಕಿವಿಯೊಳಿಯನ್ನ ಇಬ್ಬರಿಗೂ ಕೂಡ ಒಂದೊಂದು ಗಿಫ್ಟ್ ಮಾಡ್ತಾರೆ. ಕೂಡಲೇ ತನ್ನ ಕಿವಿಯಿಂದ ಬಿಚ್ಚಿ ಕಳುಹಿಸಿಕೊಡ್ತಾರೆ. ಇದಾದ ನಂತರ ಅದು ತುಂಬಾ ಸ್ಪೆಷಲ್ ಅಂದ್ರೆ ಡಿಸೈನ್ ಇದೆ ಅಂತ ಎಲ್ಲಾ ಹುಡುಗರು ಮಾಡಿಸಿಕೊಂಡು ತಮ್ಮ ಕಿವಿಗಳಿಗೆ ಹಾಕಿಸ್ಕೊಂಡಿದ್ದಾರೆ ಅಂತ ಸುದೀಪ್ ಅವರು ಹೇಳ್ತಾರೆ. ಸೊ ಹೀಗಾಗಿ ಒಬ್ರೊಬ್ಬರಿಗೆ ತಮ್ಮ ಪ್ರೀತಿಯ ಗಿಫ್ಟ್ ಅನ್ನ ಕೂಡ ನೀಡಿರುವಂತದ್ದು ನೀವು ಕೂಡ ಗಮನಿಸಿರಬಹುದು. ಇನ್ನು ಕಳೆದ ಬಿಗ್ ಬಾಸ್ ಅಂದ್ರೆ ಕಳೆದ ಎಪಿಸೋಡ್ ನಲ್ಲಿ ಏನೆಲ್ಲ ನಿಮಗೆ ಇಷ್ಟ ಆಯ್ತು ಎಲ್ಲವನ್ನು ಕೂಡ ನೀವು ನಮಗೆ ಕಮೆಂಟ್ ಮಾಡ್ಬೋದು. ಜೊತೆಗೆ ನಮ್ಮ ಐಶ್ವರ್ಯ ಅವರು ಮನೆಯಿಂದ ಆಚೆ ಕೂಡ ಬಂದಿರುವಂತದ್ದು ಸಿಕ್ಕಾಪಟ್ಟೆ ಅಳ್ತಾರೆ ಮನೆಯಿಂದ ಆಚೆ ಬರಬೇಕಾದ್ರೆ. ಸೊ ಒಂದಿಷ್ಟು ನಾನಿಲ್ಲಿ ಒಳ್ಳೆಯ ಕ್ಷಣಗಳನ್ನ ಕಳೆದೆ, ನನಗೆ ತಂದೆ ತಾಯಿ ಯಾರು ಇಲ್ಲ, ಆ ಒಂದು ನೋವನ್ನ ಬಿಗ್ ಬಾಸ್ ನನ್ನಿಂದ ದೂರ ಮಾಡಿದ್ರು ಅಂತ ಐಶ್ವರ್ಯ ಅವರು ಕೂಡ ಹೇಳ್ತಾರೆ. ಸೊ ಇದೊಂಥರ ಭಾವುಕ ಕ್ಷಣವಾಗಿತ್ತು. ಎಲ್ಲರೂ ಕೂಡ ಐಶ್ವರ್ಯ ಮನೆಯಿಂದ ಹೋಗ್ಬೇಕಾದ್ರೆ ತುಂಬಾನೇ ಅಳ್ತಾರೆ, ಹತ್ತು ಬಿಡ್ತಾರೆ ಅನ್ನುವಂಥದ್ದು. ಈ ಹಿಂದೆ ಐಶ್ವರ್ಯ ಅವರು ಕೂಡ ಅಷ್ಟೇ ಮನೆಯಿಂದ ಯಾರು ಆಚೆ ಹೋದ್ರೂ ಕೂಡ ಸಿಕ್ಕಾಪಟ್ಟೆ ಅಳ್ತಾ ಇದ್ರು, ನೋವನ್ನ ತೋಡ್ಕೊಳ್ತಾ ಇದ್ರು. ಇವತ್ತು ಅವರೇ ಮನೆಯಿಂದ ಆಚೆ ಹೋಗಿರುವಂಥದ್ದು. ಸೊ ಈ ಒಂದು ಬಿಗ್ ಬಾಸ್ ಮುಗಿಲಿಕ್ಕೆ ಆಯ್ತು, ಇನ್ನೇನು ಕೆಲವೇ ದಿನಗಳಷ್ಟೇ ಬಾಕಿ ಇದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮುಕ್ತವಾಗಿ ಕಮೆಂಟ್ ಮಾಡಿ. ಹಾಗೆ ಬಿಗ್ ಬಾಸ್ ವಿನ್ನರ್ ಯಾರಾಗಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ. ಧನ್ಯವಾದಗಳು.